ನಮ್ಮ ಕನ್ನಡ ಚಿತ್ರರಂಗದಲ್ಲಿ ವಿಲನ್ ಪಾತ್ರಕ್ಕೆ ಅಥವಾ ಖಳನಾಯಕನ ಪಾತ್ರದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂತ ನಟ ಅಂದ್ರೆ ಅದು ವಜ್ರಮುನಿ. ವಜ್ರಮುನಿಯವರು ಎಂಥೆಂಥ ಪಾತ್ರಗಳನ್ನ ಮಾಡ್ತಿದ್ರು. ಅವ್ರಿಗೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತು ಅನ್ನೋದು ಮಾತ್ರ ನಮಗೆ ಗೊತ್ತು. ಆದ್ರೆ ಯಾವಾಗ್ಲೂ ಸಿನಿಮಾಗಳಲ್ಲೇ ಬ್ಯುಸಿಯಾಗಿರ್ತಿದ್ದಂತ ವಜ್ರಮುನಿಯವ್ರಿಗೆ ಕೊನೆಗೆ ಯಾವುದೇ ಸಿನಿಮಾ ಅವಕಾಶಗಳು ಕೂಡ ಬರೋದಿಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲವನ್ನೂ ತಿಳ್ಕೊಂಡಿದ್ದಂತ ವಜ್ರಮುನಿಯವ್ರಿಗೆ ಹೇಗೆಲ್ಲ ಮೋಸ ಮಾಡ್ತಾರೆ, ಏನೆಲ್ಲ ತೊಂದರೆ ಕೊಡ್ತಾರೆ ಗೊತ್ತಾ? ಇಷ್ಟೇ ಅಲ್ಲ, ವಜ್ರಮುನಿಯವರ ಕೊನೆ ದಿನಗಳಲ್ಲಿ ಕಣ್ಣು ಕಾಣಿಸ್ತೆ, ಕಿವಿ ಕೇಳಿಸ್ತೆ, ಎಂತೆಂತ ನರಕ ಯಾತನೆ ಪಡುವಂತ ವಿಚಿತ್ರ ಕಾಯಿಲೆಗಳು ಬರುತ್ತೆ ಗೊತ್ತಾ? ಈ ರೀತಿ ವಜ್ರಮುನಿಯವರ ಪ್ರತಿಯೊಂದು ಸಂಗತಿಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ವಜ್ರಮುನಿಯವರ ನಿಜವಾದ ಹೆಸರು ಸದಾನಂದ ಸಾಗರ್. ಹಾಗಾದ್ರೆ ಇವರನ್ನ ವಜ್ರಮುನಿ ಅನ್ನೋ ಹೆಸರಿನಿಂದ ಯಾಕೆ ಕರೀತಿದ್ರು ಅಂತನೂ ಕೂಡ ಹೇಳ್ತೀನಿ ಕೇಳಿ. ಕನಕಪುರ ರಸ್ತೆಯಲ್ಲಿರುವ ತಮ್ಮ ಕುಲದೈವವಾದ ವಜ್ರಮುನೇಶ್ವರ ಸ್ವಾಮಿಯ ಕೃಪೆಯಿಂದ ಹುಟ್ಟಿದ ಮಗು ಎಂಬ ಕಾರಣಕ್ಕೆ ಅವರ ತಂದೆ ತಾಯಿ ವಜ್ರಮುನಿ ಅನ್ನೋ ಹೆಸರಿನಿಂದ ಇವರನ್ನ ಕರೀತಿದ್ರು. ಇಷ್ಟೇ ಅಲ್ಲದೆ ವಜ್ರಮುನಿಯವರ ತಂದೆಯ ಹೆಸರು ಕೂಡ ವಜ್ರಪ್ಪ ಅಂತಾನೆ ಆಗಿತ್ತು. ಇವರು ಆಗಿನ ಕಾಲದಲ್ಲೇ ಬೆಂಗಳೂರು ಸಿಟಿ ಮುನಿಸಿಪಾಲಿಟಿಯಲ್ಲಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡ್ತಿದ್ರು. ಇನ್ನ ವಜ್ರಮುನಿಯವರು ಮೇ 11, 1944 ಬೆಂಗಳೂರಿನ ಜಯನಗರದ ಕನಕನಪಾಳ್ಯದಲ್ಲಿ ಹುಡ್ತಾರೆ. ಇವರು ಚಿಕ್ಕಂದಿನಲ್ಲಿ ತುಂಬಾ ತುಂಟರಾಗಿದ್ರಂತೆ. ಓದಿನಲ್ಲಿ ಇವ್ರಿಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದ್ರೂ ತಂದೆಗೆ ಹೆದರಿ ಅವರ ಒತ್ತಾಯದಿಂದ ಕಾಲೇಜಿಗೂ ಕೂಡ ಹೋಗ್ತಾರೆ. ಆದ್ರೆ ಅವರ ಪೂರ್ತಿ ಆಸಕ್ತಿ ನಾಟಕದ ಕಡೆ ಇತ್ತಲ್ಲ. ಇದರಿಂದ ಅವರು ಕಾಲೇಜು ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು ನೀನಾಸಂನಲ್ಲಿ ನಟನೆಯನ್ನ ಕಲಿತಾರೆ. ಹೀಗೆ ಒಂದು ಬಾರಿ ವಜ್ರಮುನಿಯವರು ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಪ್ರಚಂಡ ರಾವಣ ಎಂಬ ನಾಟಕದಲ್ಲಿ ರಾವಣನ ಪಾತ್ರ ಮಾಡ್ತಿರ್ಬೇಕಾದ್ರೆ ಆ ನಾಟಕವನ್ನ ನೋಡಿದಂತ ಪುಟ್ಟಣ್ಣ ಕಣಗಲ್ ಅವರು ವಜ್ರಮುನಿಯವರ ಪಾತ್ರವನ್ನ ಕಂಡು ಮಾರು ಹೋಗ್ತಾರೆ. ನಂತರ ವಜ್ರಮುನಿಯವರಿಗೆ 1000 ಮೆಟ್ಟಿಲು ಅನ್ನುವಂತ ಒಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ. ವಜ್ರಮುನಿಯವರು ಆ ಸಿನಿಮಾದಲ್ಲಿ ಪಾತ್ರ ಕೂಡ ಮಾಡ್ತಾರೆ. ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾ ಬಿಡುಗಡೆಯಾಗೋದಿಲ್ಲ. ಮತ್ತೆ ವಜ್ರಮುನಿಯವರು ಸಿನಿಮಾದಲ್ಲಿ ಪಾತ್ರ ಮಾಡೋದು, ಮಗ ಆಕ್ಟರ್ ಆಗೋದು ಅವರ ತಂದೆ ವಜ್ರಪ್ಪ ಅವ್ರಿಗೆ ಇಷ್ಟನೇ ಇರೋದಿಲ್ಲ. ಇದರಿಂದ ಕಣಗಲ್ ಶಾಸ್ತ್ರಿಯವರು ಅವರ ತಂದೆ ವಜ್ರಪ್ಪ ಅವರನ್ನ ಒಪ್ಪಿಸ್ತಾರೆ. ನಂತರ ವಜ್ರಮುನಿಯವರಿಗೆ ಮಲ್ಲಮ್ಮನ ಪವಾಡ ಅನ್ನೋ ಮತ್ತೊಂದು ಸಿನಿಮಾದಲ್ಲಿ ಪಾತ್ರ ಮಾಡೋಕೆ ಅವಕಾಶ ಸಿಗುತ್ತೆ. ಆ ಚಿತ್ರದಲ್ಲಿ ವಜ್ರಮುನಿಯವರೇ ಖಳನಾಯಕನಾಗಿ ಪಾತ್ರ ಮಾಡ್ತಾರೆ. ಅದು ಕೂಡ ರಾಜ್ಕುಮಾರ್ ಅವ್ರಿಗೆ ಆ ಚಿತ್ರದಲ್ಲಿ ಚಾಟಿಯಿಂದ ಹೊಡೆಯುವಂತ ಸನ್ನಿವೇಶವಿರುತ್ತೆ. ಆ ಚಿತ್ರ ಬಿಡುಗಡೆಯಾದಾಗ ವಜ್ರಮುನಿಯವರು ಅವರ ತಾಯಿ ಜೊತೆ ಥಿಯೇಟರ್ಗೆ ಹೋಗ್ತಾರೆ. ರಾಜ್ಕುಮಾರ್ಗೆ ಹೊಡೆಯುವಂತ ಸನ್ನಿವೇಶವನ್ನ ಕಂಡಂತ ವಜ್ರಮುನಿಯವರ ತಾಯಿ ಮಗನಿಗೆ ಕೋಪದಿಂದ ಬೈದಿದ್ದರಂತೆ. ಅಷ್ಟರ ಮಟ್ಟಿಗೆ ವಜ್ರಮುನಿಯವರು ಪಾತ್ರ ಮಾಡ್ತಿದ್ರು. ನಂತರ ಅವರ ಅಭಿನಯದ ಸಿನಿಮಾಗಳು ಒಂದರ ನಂತರ ಮತ್ತೊಂದು ಬರುತ್ತಲೇ ಇದ್ವು. ಇನ್ನೊಂದು ವಿಷಯ ಏನಂದ್ರೆ ವಜ್ರಮುನಿಯವರು ಕೇವಲ 21 ವರ್ಷಕ್ಕೆ 15 ವರ್ಷದ ವಯಸ್ಸಿನ ಲಕ್ಷ್ಮಿ ಎಂಬುವರನ್ನ ಮದುವೆಯಾಗ್ತಾರೆ. ವಜ್ರಮುನಿಯವರು ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲೇ ನಟಿಸ್ತಿದ್ರು. ನಂತರ ಅವರು ನಟಿಸಿದ ಎಲ್ಲಾ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಚೆನ್ನಾಗಿ ಓಡ್ತಿದ್ರಿಂದ ಆಗಿನ ಕಾಲದ ಎಲ್ಲಾ ಹೀರೋಗಳ ಸಿನಿಮಾಗಳಲ್ಲೂ ವಜ್ರಮುನಿಯವರಿಗೆ ಅವಕಾಶ ಸಿಗೋಕೆ ಶುರುವಾಯಿತು. ಈ ರೀತಿ ಖಳನಟನಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ರು. ಆದ್ರೆ ಇಲ್ಲಿಂದ ಅವ್ರಿಗೆ ಸಂಕಷ್ಟಗಳು ಬರೋಕೆ ಶುರುವಾಯಿತು. ಖಳನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಗೆಲುವನ್ನ ಕಂಡಿದ್ದಂತ ವಜ್ರಮುನಿಯವರಿಗೆ ಒಂದು ಆಲೋಚನೆ ಬರುತ್ತೆ. ಅದೇನಂದ್ರೆ, ನಾನ್ಯಾಕೆ ಸಿನಿಮಾಗಳಿಗೆ ದುಡ್ಡನ್ನ ಹಾಕಿ ಸಿನಿಮಾಗಳನ್ನ ಮಾಡಬಾರ್ದು, ನಾನೂ ಕೂಡ ಒಬ್ಬ ಉತ್ತಮ ಸಿನಿಮಾ ನಿರ್ಮಾಪಕನಾಗಬೇಕು ಅನ್ನೋ ಕನಸನ್ನ ಕಾಣ್ತಾರೆ. ನಂತರ ಅವರು ಅಂಬರೀಷ್ ಅವರ ಗಂಡು ಬೇರೊಂಡ ಅನ್ನೋ ಸಿನಿಮಾಗೆ ವಜ್ರಮುನಿಯವರೇ ದುಡ್ಡನ್ನ ಹಾಕಿ ಸಿನಿಮಾ ಮಾಡ್ತಾರೆ. ಆದ್ರೆ ಆ ಸಿನಿಮಾ ಹೀನಾಯವಾಗಿ ಸೋಲುತ್ತೆ. ಇದರಿಂದ ವಜ್ರಮುನಿಯವರು ಸಾಕಷ್ಟು ಹಣವನ್ನ ಕಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಗಂಡು ಬೇರುಂಡ ಸಿನಿಮಾ ಮಾಡೋಕೆ ಬೇಕಾಗಿದ್ದಂತ ಹಣವನ್ನ ಬೇರೆಯವರಿಂದ ಬಡ್ಡಿಗೆ ತಂದಿರ್ತಾರೆ. ಆದ್ರೆ ಕನಿಷ್ಠ ಆ ಸಿನಿಮಾಗೆ ಹಾಕಿದ್ದ ಹಣ ಕೂಡ ವಾಪಸ್ಸು ಬರದೆ ಹೋಗಿದ್ರಿಂದ ಬೆಂಗಳೂರಿನ ಜಯನಗರದಲ್ಲಿ ವಜ್ರಮುನಿಯವರು ತುಂಬಾ ಕಷ್ಟಪಟ್ಟು ಕಟ್ಟಿದಂತ ಮನೆಯನ್ನ ಮಾರುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಆದ್ರೂ ಕೂಡ ವಜ್ರಮುನಿಯವರು ತಮ್ಮ ಹೆಜ್ಜೆಯನ್ನ ಹಿಂದಿಡುವುದಿಲ್ಲ. ಮತ್ತೆ ಕೆಲವೊಂದಷ್ಟು ಸಿನಿಮಾಗಳಿಗೆ ದುಡ್ಡನ್ನ ಹಾಕಿ ಸಿನಿಮಾ ಮಾಡ್ತಾರೆ. ಆದ್ರೂ ಆ ಸಿನಿಮಾಗಳು ಸಹ ಅಷ್ಟಾಗಿ ದುಡ್ಡನ್ನ ತಂದು ಕೊಡಲ್ಲ. ಆಗಲೂ ಸಹ ಆ ಸೋಲುಗಳಿಗೆ ಹೆದರದೆ ಕೊನೆಗೆ ರಣಭೇರಿ ಎನ್ನುವಂತ ಸಿನಿಮಾಗೆ ದುಡ್ಡನ್ನ ಹಾಕಿ ಸಿನಿಮಾ ತೆಗಿತಾರೆ. ಆ ಸಿನಿಮಾವನ್ನ ಜನಗಳು ತುಂಬಾ ಇಷ್ಟಪಡ್ತಾರೆ. ಆ ಸಿನಿಮಾ ಥಿಯೇಟರ್ಗಳಲ್ಲಿ ತುಂಬಾ ಚೆನ್ನಾಗಿ ಓಡುತ್ತೆ. ಆದ್ರೆ ಅತ್ಯುತ್ತಮವಾಗಿ ಪ್ರದರ್ಶನ ಕಾಣ್ತಿದ್ದ ಆ ಸಿನಿಮಾವನ್ನ ಇದ್ದಕ್ಕಿದ್ದಂತೆ ದೊಡ್ಡ ದೊಡ್ಡ ಸಿನಿಮಾ ಥಿಯೇಟರ್ಗಳಿಂದ ತೆಗೆದು ಹಾಕಿ ಜನಗಳೇ ಬಾರದೇ ಇದ್ದಂತ ಸಿನಿಮಾ ಥಿಯೇಟರ್ಗಳಿಗೆ ಹಾಕಲಾಗುತ್ತೆ. ಇನ್ನು ಕೆಲ ಸಿನಿಮಾ ಥಿಯೇಟರ್ಗಳಲ್ಲಿ ಆ ಸಿನಿಮಾ ಚೆನ್ನಾಗಿ ಓಡ್ತಿದ್ರು ಕೂಡ ತೆಗೆದು ಹಾಕ್ತಾರೆ.
ಯಾಕಂದ್ರೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ವಜ್ರಮುನಿಯವರು ಈ ಸಿನಿಮಾದಿಂದ ಹೆಚ್ಚು ದುಡ್ಡನ್ನ ಬಾಚ್ಕೊಳ್ತಾರೆ ಅನ್ನೋ ಅಸೂಯೆ ಬಂದಿತ್ತು. ಇದರಿಂದ ಒಳಗೊಳಗೆ ವಜ್ರಮುನಿಯವರನ್ನ ತುಳಿಯೋಕೆ ಏನೆಲ್ಲ ಮಾಡಬೇಕಿತ್ತೋ ಎಲ್ಲವನ್ನ ಮಾಡಿದ್ರು. ಇದರ ಪರಿಣಾಮದಿಂದ ಆ ಸಿನಿಮಾಗೆ ಹಾಕಿದ್ದ ದುಡ್ಡು ಸಹ ವಾಪಸ್ಸು ಬರದೆ ಆಗಿನ ಕಾಲದಲ್ಲೇ ಬರೋಬ್ಬರಿ 20 ಲಕ್ಷದಷ್ಟು ಹಣವನ್ನ ಕಳ್ಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾರೆ. ಇದರಿಂದ ವಜ್ರಮುನಿಯವರು ತುಂಬಾ ಬೇಜಾರಾಗಿದ್ರು. ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ವರ್ಷಗಳವರೆಗೂ ಕೆಲಸ ಮಾಡಿ ಇಷ್ಟೆಲ್ಲ ವಿಶ್ವಾಸ ಗಳಿಸಿದ್ರು ಕೂಡ ನಮ್ಮವರೇ ನನಗೆ ಮೋಸ ಮಾಡ್ಬಿಟ್ರಲ್ಲ ಅನ್ನೋ ನೋವಿನಲ್ಲೇ ಕೊರಗ್ತಿದ್ರು. ಯಾಕಂದ್ರೆ ವಜ್ರಮುನಿಯವ್ರಿಗೆ ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಅಭಿಮಾನವಿತ್ತು, ಎಷ್ಟು ಪ್ರೀತಿ ಇತ್ತು ಅಂದ್ರೆ ವಜ್ರಮುನಿಯವ್ರಿಗೆ ಸಿನಿಮಾ ರಂಗದಲ್ಲಿ ಇದ್ದಂತ ಬೇಡಿಕೆಯನ್ನ ಕಂಡು ತೆಲುಗು, ತಮಿಳ್ ಮತ್ತು ಹಿಂದಿ ಚಿತ್ರರಂಗಗಳಿಂದಲೂ ಅವರ ಭಾಷೆಯ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶ ಬಂದಿದ್ವು. ಆದ್ರೆ ನಾನು ಕನ್ನಡ ಚಿತ್ರರಂಗವನ್ನ ಬಿಟ್ಟು ಬೇರೆ ಯಾವ ಭಾಷೆಯ ಸಿನಿಮಾ ರಂಗದಲ್ಲೂ ನಟಿಸೋದಿಲ್ಲ ಅಂತ ಬಂದಂತ ಅವಕಾಶಗಳನ್ನ ತಿರಸ್ಕರಿಸಿದ್ರು. ಇಷ್ಟರ ಮಟ್ಟಿಗೆ ಕನ್ನಡ ಅಭಿಮಾನವನ್ನ ಹೊಂದಿದ್ದ ವಜ್ರಮುನಿಯವ್ರಿಗೆ ನಮ್ಮ ಕನ್ನಡ ಚಿತ್ರರಂಗದಿಂದಲೇ ಈ ರೀತಿ ಮೋಸ ಮಾಡಿದ್ದು ಅವರ ಮನಸ್ಸಿಗೆ ತುಂಬಾ ನೋವನ್ನುಂಟು ಮಾಡಿತ್ತು. ಹೀಗಿರುವಾಗ ವಜ್ರಮುನಿಯವ್ರಿಗೆ ಬಸವನಗುಡಿಯ ನಾಗಸಂದ್ರ ಸರ್ಕಲ್ ಹತ್ತಿರ ಅಪಘಾತವಾಗುತ್ತೆ. ಹೇಗೋ ಅದರಿಂದ ಬದುಕುಳಿತಾರೆ. ಹಾಗೆ ವಜ್ರಮುನಿಯವ್ರಿಗೆ ಬರಬರುತ್ತಾ ಸಿನಿಮಾಗಳಲ್ಲಿ ನಟನೆ ಮಾಡುವಂತ ಅವಕಾಶಗಳು ಕೂಡ ನಿಧಾನವಾಗಿ ಕಮ್ಮಿಯಾಗೋಕೆ ಶುರುವಾಗುತ್ತೆ. ಯಾಕಂದ್ರೆ ಅವರ ದೇಹ ಸ್ಥಿತಿ ಬದಲಾಗ್ತಿರುತ್ತೆ. ಅವರ ದೇಹ ಕುಗ್ಗುತ್ತಾ ಅವರ ಮುಖಚರ್ಯ ಪೂರ್ತಿಯಾಗಿ ಬದಲಾಗಿ ಬಿಡುತ್ತೆ. ಯಾಕೆಂದ್ರೆ ಅವರಿಗೆ ಕಿಡ್ನಿ ಸಮಸ್ಯೆ ಕಾಡೋಕೆ ಶುರುವಾಗುತ್ತೆ. ಅವರ 2 ಕಿಡ್ನಿಗಳು ಕೂಡ ಫೇಲ್ ಆಗುತ್ತೆ. ಇದರಿಂದ ಅವರು ಅಪಾರ ನೋವನ್ನ ಅನುಭವಿಸ್ತಾರೆ. ಆಗ ಹೊಸದಾಗಿ ಮತ್ತೊಂದು ಕಿಡ್ನಿಯನ್ನ ಹಾಕಿಸಿಕೊಳ್ತಾರೆ. ಇದರಿಂದ ಅವರು ಕೇವಲ 2 ವರ್ಷಗಳವರೆಗೆ ಮಾತ್ರ ಆರೋಗ್ಯವಾಗಿದ್ರು. ಮತ್ತೆ ಅವ್ರಿಗೆ ಕಿಡ್ನಿ ಸಮಸ್ಯೆ ಕಾಡೋಕೆ ಶುರುವಾಯಿತು. ಅವರ ದೇಹದಲ್ಲಿನ ರಕ್ತಹೀನತೆಯಿಂದ ಅವರ ಮುಖ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬದಲಾಯಿತು. ಅಷ್ಟೇ ಅಲ್ಲದೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಇತ್ತಂತೆ. ಕೊನೆಗೆ ಅವರ ಕಣ್ಣುಗಳು ಕಾಣದಂತಾಗಿ, ಕಿವಿಗಳು ಕೇಳಿಸದಂತಾಗಿ ಮಧುಮೇಹ ಕಾಯಿಲೆ ಕೂಡ ಬರುತ್ತೆ. ಈ ಎಲ್ಲಾ ಕಾಯಿಲೆಗಳು ವಜ್ರಮುನಿಯವರಿಗೆ ಒಮ್ಮೆಲೆ ಬಂದು ಅವರು ಅನಾರೋಗ್ಯದಿಂದ ಹಾಸಿಗೆ ಹಿಡಿತಾರೆ. ಯಾಕಂದ್ರೆ ವಜ್ರಮುನಿಯವರು ಮದ್ಯಪಾನ, ಧೂಮಪಾನವನ್ನ ಕೂಡ ಮಾಡ್ತಿದ್ರಂತೆ. ವಜ್ರಮುನಿಯವರನ್ನ ಉಳಿಸ್ಕೊಳ್ಬೇಕು ಅಂತ ಚೆನ್ನೈಗೆ ಹೋಗಿ 3 ತಿಂಗಳವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. ಆದರೂ ಅವರ ಆರೋಗ್ಯ ಹದಗೆಡುತ್ತಲೇ ಇತ್ತು. ಸುಮಾರು 5-6 ವರ್ಷಗಳವರೆಗೂ ನರಕ ಯಾತನೆಯನ್ನ ಅನುಭವಿಸಿ 5 ಜನವರಿ 2006 ಬೆಳಗ್ಗೆ 5:30 ಸಮಯಕ್ಕೆ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗ್ತಾರೆ. ವಜ್ರಮುನಿಯವರು ಸಿನಿಮಾಗಳಲ್ಲಿ ಎಷ್ಟು ಕೋಪಿಷ್ಠರಾಗಿರ್ತಿದ್ರೋ, ಎಷ್ಟು ಕೆಟ್ಟ ಪಾತ್ರಗಳನ್ನ ಮಾಡ್ತಿದ್ರೋ, ನಿಜ ಜೀವನದಲ್ಲಿ ಅಷ್ಟೇ ಒಳ್ಳೆಯವರಾಗಿ ಬೇರೆಯವರ ಮನಸ್ಸಿಗೆ ಬೇಜಾರು ಮಾಡದೇ ಇರೋಷ್ಟು ಮೃದು ಮನಸ್ಸಿನವರಾಗಿದ್ರು. ಸಿನಿಮಾದಲ್ಲಿ ಕೇಡಿ ಪಾತ್ರ ಅಂದ್ರೇನೆ ಹೆಂಗಸರ ಮೇಲೆ ಕೈ ಹಾಕೋದು, ಅವರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು, ಅವರನ್ನ ಗೋಳಾಡಿಸೋದು, ಈ ರೀತಿ ಪಾತ್ರಗಳು ಇದ್ದೇ ಇರುತ್ತೆ. ಆಗ ವಜ್ರಮುನಿಯವರು ಏನ್ ಮಾಡ್ತಿದ್ರು ಅಂದ್ರೆ ಸಿನಿಮಾ ಶೂಟಿಂಗ್ ಶುರುವಾಗುವ ಮುನ್ನವೇ ಆ ಹೆಂಗಸು ಅಥವಾ ನಟಿಯ ಹತ್ತಿರ ಹೋಗಿ, ನೋಡಮ್ಮ, ಇದು ನನ್ನ ವೃತ್ತಿ, ಸಿನಿಮಾಗೆ ನ್ಯಾಯ ಒದಗಿಸಬೇಕಂದ್ರೆ ನಾನು ಈ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಲೇಬೇಕಿದೆ. ನಾನು ಪಾತ್ರ ಮಾಡುವಾಗ ನಿನ್ನ ಮನಸ್ಸಿಗೆ ನೋವಾದ್ರೆ ನನ್ನನ್ನ ಕ್ಷಮಿಸು ಅಂತ ತಲೆಬಾಗಿ ಕೇಳಿಕೊಳ್ತಿದ್ರಂತೆ. ಇಷ್ಟೇ ಅಲ್ಲ, ಕಷ್ಟ ಎಂದವರಿಗೆ ಅಯ್ಯೋ ಅಂತ ಸಹಾಯ ಮಾಡ್ತಿದ್ರು. ಎಷ್ಟೋ ಸಾಮಾಜಿಕ ಸೇವೆಗಳನ್ನ ಮಾಡ್ತಿದ್ರು. ಅಂಥ ಒಬ್ಬ ನಟ ನಮ್ಮ ಕನ್ನಡ ಚಿತ್ರರಂಗದವರಾಗಿದ್ರು ಅಂತ ಹೇಳಿಕೊಳ್ಳೋಕೆ ಕನ್ನಡಿಗರಾದ ನಮಗೆ ನಿಜಕ್ಕೂ ಹೆಮ್ಮೆ ಇದೆ. ವಜ್ರಮುನಿಯವರಿಗೆ ಮಾಡಿದಂತ ಮೋಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.